ಜಮೀನು ಗಲಾಟೆ ವಿಚಾರ, ಗುಂಪು ಕಟ್ಟಿಕೊಂಡು ಮಹಿಳೆ ಮೇಲೆ ಹಲ್ಲೆ, ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು, ಪೊಲೀಸರಿಂದ ಸ್ಥಳ ತನಿಖೆ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ 16 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಜಮೀನನ್ನ ರಿಯಲ್ ಎಸ್ಟೇಟ್ ಕುಳಗಳು ಅಕ್ರಮವಾಗಿ ಪರಭಾರೆ ಮಾಡಿಕೊಂಡಿದ್ದಾರೆ. ಆ ಜಮೀನಿನ ಮೇಲೆ ನ್ಯಾಯಾಲಯದಲ್ಲಿ ಕೇಸಿದೆ. ಆ ಜಮೀನೊಳಗೆ ಅನುಮತಿ ಇಲ್ಲದೆ ಯಾರೂ ಪ್ರವೇಶಿಸುವಂತಿಲ್ಲ ಎಂದು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದು ಸಾರ್ವಜನಿಕ ತಿಳುವಳಿಕೆ ಬೋರ್ಡ್ ಹಾಕಿದ್ದರು. ಬೋರ್ಡ್ ಕಿತ್ತು ಹಾಕಿ ಜಮೀನಿನಲ್ಲಿ ಹಸು ಕರು ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದ ಮನೆಯವರ ಮೇಲೆ ಏಕಾಏಕಿ ದಾಂಧಲೆ ನಡೆಸಿ ಮಹಿಳೆಯರು ಎಂಬುದನ್ನು ನೋಡದೆ ಎಳೆದಾಡಿ ಬಟ್ಟೆ ಹರಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯ ಕಲಕುಂಟೆ ಗ್ರಾಮದ ವಾಸಿ ರಾಧಮ್ಮ ಎಂಬುವರಿಗೆ ಸೇರಿದ ಸರ್ವೆ ನಂಬರ್ 32/1ರಲ್ಲಿ ಸಾಗುವಳಿ ಮಾಡುತ್ತಿದ್ದ ಜಮೀನನ್ನೇ ಸುಶಾಂತ್ ಎನ್ನುವರು ಅಕ್ರಮವಾಗಿ ತಮ್ಮ ಸ್ವಂತಕ್ಕೆ ಮಾಡಿಸಿಕೊಂಡು ಅದನ್ನೇ ಲೇಔಟ್ ಮಾಡಲು ಸಿದ್ಧತೆ ಮಾಡುತ್ತಿದ್ದರು ಎನ್ನಲಾಗಿದ್ದು, ಅದೇ ಜಮೀನಿನಲ್ಲಿ ಸುಮಾರು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದ ರಾಧಮ್ಮ ಮತ್ತು ಆಕೆಯ ಸಂಬಂಧಿಕರು ನಮ್ಮ ಜಮೀನಿನಲ್ಲಿ ಯಾಕೆ ಪ್ರವೇಶ ಮಾಡಿದ್ದೀರಿ ಎಂದು ಪ್ರಶ್ನಿಸಿ ತಗಾದೆ ತೆಗೆದಿದ್ದಾರೆ. ಇದಾದ ಬಳಿಕ ಅದೇ ಜಮೀನು ಮೇಲೆ ಕೋರ್ಟ್ ಕೇಸ್ ಸಹ ನಡೆಯುತ್ತಿದ್ದಂತೆ ಆದರೂ ಅದೇ ಜಮೀನಿನಲ್ಲಿ ಹಸು ಕರು ಕಟ್ಟಿಕೊಂಡು ತರಕಾರಿ ಬೆಳೆದುಕೊಂಡು ಜೀವನ ನಡೆಸುತ್ತಿದ್ದಾಗ ಮಧ್ಯ ಪ್ರವೇಶಿಸಿದ ದಲಿತ ಮುಖಂಡ ಗಂಗಪ್ಪ ಎನ್ನುವರು ಆಕೆಯನ್ನ ಖಾಲಿ ಮಾಡಿಸಲು ಏಕಾಏಕಿ ನುಗ್ಗಿ ರಾಧಮ್ಮ ಎನ್ನುವರನ್ನ ಕಾಲಿನಿಂದ ಒದ್ದು ಕೈಯಿಂದ ಗುದ್ದಿ ಮಹಿಳೆ ಎನ್ನುವುದನ್ನು ನೋಡದೆ ಬಟ್ಟೆ ಹಿಡಿದು ಎಳೆದಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಎಂದು ಸುಶಾಂತ್ ಮತ್ತು ಗಂಗಪ್ಪನ ಮೇಲೆ ದೂರು ಕೊಟ್ಟಿದ್ದ ನೊಂದ ಮಹಿಳೆ ರಾಧಮ್ಮ ಅವಲತ್ತುಕೊಂಡಿದ್ದಾರೆ. ರಾಧಾ ಅಂತ ನಿಮ್ಮಾಗ್ಲುಗುಂಟೆ. ನಮ್ಮಪ್ಪ 50 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದಾರೆ. ನಾವು ಅಲ್ಲೇ ಇದ್ವಿ. 1 ಎಕರೆ 24 ಗುಂಟೆ ಅಲ್ಲೇ ನಾವು ಉಳುಮೆ ಮಾಡ್ಕೊಂಡಿದ್ವಿ. ಮತ್ತು ಇವ್ರು ಕಾಂಗ್ರೆಸ್ ಅವರು ಎಲ್ಲ ಬಂದು ನಮ್ಮ ಮೇಲೆ ಗಲಾಟೆ ಮಾಡೋದು, ಯಾವಾಗಲೂ ಯಾರೋ ಮಂಗಮ್ಮ ಅವ್ರೆಲ್ಲ ಲೀಡ್ರ್ಗಳಂತೆ, ಕಾಂಗ್ರೆಸ್ ಲೀಡರ್ಗಳಂತೆ ಎಲ್ಲ ಬರೋದು, ಗಲಾಟೆ ಮಾಡೋದು, ಬಂದು ಹೊಡೆದು ಇದು ಮಾಡಿದ್ದಾರೆ. ಜಾಗ ಬಿಡಿಸ್ಕೊಳ್ಳೋಕ್ಕೆ ನಮ್ಮನ್ನು ಜಾಗ ಬಿಡಿಸಿ ಖಾಲಿ ಮಾಡಿಸ್ಬೇಕು. ಅದು ನಮ್ಮಪ್ಪ ಮಾಡ್ಕೊಂಬ, ಅದು ಕೋರ್ಟಲ್ಲೂ ನಡೀತಾ ಇದೆ, ಸ್ಟೇ ನಮಗಿದೆ, ಆದರೂ ಗಲಾಟೆ ಮಾಡಿ ಇದು ಮಾಡ್ತಿದ್ದಾರೆ. ನಿನ್ನೆ ನಡೆದ ಈ ಘಟನೆ ಬಗ್ಗೆ ಗ್ರಾಮಾಂತರ ಠಾಣೆಯಲ್ಲಿ ದೂರು ಕೊಟ್ಟಿದ್ದು, ದೂರಿನನ್ವಯ ಪೊಲೀಸರು ಸ್ಥಳಕ್ಕೆ ತೆರಳಿ ಮಹಜರು ಮಾಡಿಕೊಂಡು ಮಹಿಳೆ ಮೇಲೆ ನಡೆದ ಹಲ್ಲೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಏಕಾಏಕಿ ಜಮೀನಿಗೆ ನುಗ್ಗಿ ಸುಶಾಂತ್ಗೆ ಬೆಂಬಲವಾಗಿ ನಿಂತು ಮೂಲ ಜಮೀನು ಮಾಲೀಕರ ಮೇಲೆ ದೌರ್ಜನ್ಯ ಎಸಗಿದ್ದ ಗಂಗಪ್ಪ ಮಾತನಾಡಿ, ಆ ಜಮೀನಲ್ಲಿ ನನ್ನ ಸೈಟು ಇದೆ, ಅದನ್ನು ನೋಡಲು ಹೋಗಿದ್ದೆ. ಆ ಜಮೀನಿಗೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಗ್ರಾಮಾಂತರ ಪೊಲೀಸ್ ಠಾಣೆ PSI ಶರಣಪ್ಪನವರೇ ಸೆಟ್ಲ್ ಮಾಡಿದ್ದರು. ಆದರೂ ಈ ಮಹಿಳೆಯರು ನನ್ನ ಮೇಲೆ ಜಗಳಕ್ಕೆ ಬಂದಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ನಾನು ಸುಶಾಂತ್ ಲೇಔಟಲ್ಲಿ ಒಂದು ಸೈಟ್ಗೆ ದುಡ್ಡು ಕೊಟ್ಟಿದ್ದೀನಿ ಸರ್. ಸೈಟ್ಗೆ ದುಡ್ಡು ಕೊಟ್ಟಾಗ ಅದು ಸೈಟ್ ಎಲ್ಲ ಏನೋ ಅವ್ರು ಹಾಳು ಮಾಡಿದಾರಂತೆ, ಏನೋ ನೋಡ್ಕೊಂಡು ಬರೋಣ ನಡಿ ಅಂತೇಳಿ ಕಿತ್ತಾಕಿದ್ದಾರೆ ಅಂತ ಹೋಗಿದೆ ಸರ್. ಅಷ್ಟರೊಳಗಡೆ ಅಲ್ಲಿ ರಂಪಾಟ ನಡೀತಾ ಇತ್ತು ನನಗೆ. ಅಲ್ಲೇನು ಗಲಾಟೆಗಳೆಲ್ಲ, ಏನಮ್ಮ ನಾನು ದುಡ್ಡು ಕೊಟ್ಟಿದ್ದೀನಲ್ಲ, ನನ್ನ ಸೈಟ್ ನಂಬರ್ ಹೇಳಿದ್ದಾನೆ, 2ನೇ ನಂಬರ್ ಸೈಟಲ್ಲಿ ಯಾಕೆ ನೀವು ಈ ಥರ ಬಂದು ಇಲ್ಲೆಲ್ಲ ಕಿತ್ತಾಕಿರೋದು ಅಂತ ನಾನು ಕೇಳಿದ್ದಕ್ಕೆ ಅಲ್ಲಿಗೂ ನನ್ನ ಮೇಲೆ ಗಲಾಟೆಗೆ ಬಂದರು. ಅವ್ರದ್ದು ಆಮೇಲೆ ಏನಾಗಿದೆ, ಏನೋ ಕೇಸ್ ಗೀಸ್ ಹಾಕ್ಕೊಂಡಿದ್ದೀವಿ ಅಂದರು. ಆಮೇಲೆ ಆಯ್ತಮ್ಮ ನಮ್ಮ ಆಫೀಸಿಗೆ ಬನ್ನಿ ಒಂದು ಸತಿ ನೀವು, ಅದೇನಿದೆಯೋ ಅವರು ಸುಶಾಂತ್ ಅವ್ರನ್ನೂ ನಿಮ್ಮನ್ನು ಕರೆಸಿಬಿಟ್ಟು ಮಾತಾಡಿ ಸೆಟ್ಲ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳಿದೆ ಸರ್. ಆಮೇಲೆ ಸ್ಟೇಷನ್ಗೆ, ರೂರಲ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟು ಆಗುತ್ತೆ. ಆ ಕಂಪ್ಲೇಂಟ್ ಆದಾಗ ರೂರಲ್ ಸ್ಟೇಷನಲ್ಲೇ ಆ ಚನ್ನಪ್ಪ ಸಾರು ಆ ಒಂದು ಇದರಲ್ಲಿ 22 ಲಕ್ಷಕ್ಕೆ ತೀರ್ಮಾನ ಆಗುತ್ತೆ ಸರ್. 22 ಲಕ್ಷಕ್ಕೆ ತೀರ್ಮಾನ ಆಗಿ 3 ಲಕ್ಷ ಅಲ್ಲು ಅರವಿಂದ್ ಅನ್ನೋರು ಬಂದು ಅಡ್ವಾನ್ಸ್ ಇಸ್ಕೊಂಡು ಹೋಗ್ತಾರೆ. 3 ಲಕ್ಷ. ಆ 3 ಲಕ್ಷ ಇಸ್ಕೊಂಡು ಹೋಗಿ ಅವ್ರ ಮೇಲೇ ಕೇಸ್ ಹಾಕಿದಾರಂತೆ, ಯಾರೋ ರಾಧಮ್ಮ ಮಗನ ಹೆಸರಲ್ಲಿ. ನಾನು ಸುಶಾಂತ್ ಅಂತ, ಚಿಕ್ಕಬಳ್ಳಾಪುರ. ನಾನು ಕೃಷ್ಣಪ್ಪ ಹತ್ರ ನಾನು 38 ಕಾಲು ಗುಂಟೆ ಜಮೀನು 2025 ಪರ್ಚೇಸ್ ಮಾಡಿದ್ದೀನಿ. ಅವರು ಬಂದು ರಾಮಚಂದ್ರ ಅವ್ರ ಹತ್ರ ಪರ್ಚೇಸ್ ಮಾಡಿರ್ತಾರೆ. ಅದಕ್ಕೆ ಹಿಂದೆ ಅವ್ರಿಗೆ ಅಲ್ಲೇ ನಿಮ್ಮ ಗುಂಟೆ ವಾಸಿಯಾಗಿರೋರು ರಾಧವಣ್ಣ ನರಸಮ್ಮನವರು ಲ್ಯಾಂಡ್ ಮಾರಿರ್ತಾರೆ, ಫೇಕ್ ಆಗಿರುತ್ತೆ. ಅದು ಒಟ್ಟು ಒರಿಜಿನಲ್ ಓನರ್ ಹತ್ರ ಅವ್ರು ತೊಗೊಂಡಿರ್ತಾರೆ. 2007ರಲ್ಲಿ ಅವ್ರು ಫೇಕ್ ಮಾಡಿಕೊಂಡು ಮಾರಿರೋ ಡಾಕ್ಯುಮೆಂಟ್ಸ್ ಇದು ಇದೆ ನೋಡಿ. ಇವರೇ ಮಾಡಿರೋದು 2007ರಲ್ಲಿ ಫೇಕ್ ಆಗಿರುತ್ತೆ. ಆಮೇಲೆ 2014ರಲ್ಲಿ ಮತ್ತೆ ಕೃಷ್ಣಪ್ಪ ಒರಿಜಿನಲ್ ಓನರ್ ಪರ್ಚೇಸ್ ಮಾಡ್ತಾರೆ. ಈ 2 ಡಾಕ್ಯುಮೆಂಟ್ ನಾನು ನೋಡಿಬಿಟ್ಟು 2025ರಲ್ಲಿ ನಾನು ಸೇಲ್ಡಿಡ್ ಒರಿಜಿನಲ್ ಸೇಲ್ಡಿಡ್ ಮಾಡ್ಕೊತೀನಿ. ನನ್ನ ಹೆಸರು ಖಾತಾ ಪಾಣಿ ಎಲ್ಲ ಬರ್ತಾ ಇದೆ. ನಾನು ಇವತ್ತು ನನ್ನ ಗಿರಾಕಿಗೆ ಸೈಟ್ ತೋರಿಸೋಣ ಅಂತ ಫಸ್ಟೇ ಅಡ್ವಾನ್ಸ್ ಆಗಿತ್ತು. ಅವ್ರ ಜೊತೆ ಹೋದಾಗ ಏಕಾಏಕಿ ಬಂದು ನನ್ನ ಮೇಲೆ ಮತ್ತು ಗಿರಾಕಿಗಳ ಮೇಲೆಲ್ಲ ಹಲ್ಲೆ ಮಾಡಿರ್ತಾರೆ. ಆದರೆ ಪೊಲೀಸರು ವಾಸ್ತವತೆ ತಿಳಿದು ನ್ಯಾಯಾಲಯದ ಆದೇಶಗಳೇ
ನೀವೇ ಎಂಬುದರ ಬಗ್ಗೆ ಮೇಲೆ ಕ್ರಮ ಜರುಗಿಸಬೇಕಾಗಿದೆ.